ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಈ ಸಲ ದಸರಾ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಬಾದಾಮ್ ಪುರಿ ಮಾಡ್ಕೊಳ್ಳೋದಕ್ಕೆ ಮೈದಾ ಏನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಮೀಡಿಯಮ್ ಆಗಿ ರವೆ ಸಿಗುತ್ತೆ ನೋಡಿ, ಉಪ್ಪಿಟ್ಟು ಮಾಡೋ ರವೆಯಿಂದ ನಾನಿವತ್ತು ಬಾದಾಮ್ ಪುರಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು ರವೆಯಿಂದ ನಾವು ಬಾದಾಮ್ ಪುರಿ ಮಾಡಿಕೊಂಡ್ರೆ. ಈಗಂತೂ ಮೈದಾದಿಂದ ತುಂಬ ಸ್ವಲ್ಪ ತೊಂದರೆನೂ ಆಗ್ತಿದೆ ಅಲ್ವಾ, ಒಬ್ಬೊಬ್ಬರಿಗೆ ಮೈದಾ ಅಂತೂ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನಿವತ್ತು ರವೆ ಯೂಸ್ ಮಾಡಿಕೊಂಡು ಬಾದಾಮ್ ಪುರಿ ಮಾಡ್ತಾಯಿದ್ದೀನಿ. ಈ ಸಲ ದಸರಾ ಹಬ್ಬಕ್ಕೋಸ್ಕರ ನೀವು ಒಂದ್ಸಲ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಕ್ರಿಪ್ಸಿಯಾಗಿ ಮೇಲಿರುತ್ತೆ, ಒಳಗೆ ತುಂಬ ಸಾಫ್ಟಾಗಿರುತ್ತೆ. ಒಂದು ಸಲ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಾನು ಅರ್ಧ ಕೆಜಿಯಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ಡಾಲ್ಡನ ಬಿಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಫಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮೊದಲನೇದಾಗಿ ನಾವು ರವೆ ಜೊತೆಗೆ ನಾವು ಡಾಲ್ಡನ ಬಿಸಿ ಮಾಡಿಕೊಂಡು ಕಲಸೋಕ್ಕಿಂತ ಮುಂಚೆ ನೀರಿನ್ನೂ ಹಾಕಿರಬಾರ್ದು. ಆವಾಗಲೇ ನಾವು ಬಿಸಿ ಮಾಡಿಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ಪೂರ್ತಿಯಾಗಿ. ಯಾಕಂದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗೂ ಬರುತ್ತೆ ಬಾದಾಮ್ ಪುರಿ. ಅದಕ್ಕೋಸ್ಕರ ನಾನು ಫಸ್ಟಿಗೆ ನೀರು ಹಾಕೋಕ್ಕಿಂತ ಮೊದಲೇ ಡಾಲ್ಡನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೋಡಿ ಎಲ್ಲ ಹಾಕಿದ ನಂತರ ಸ್ವಲ್ಪ ಕೈಯಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬಾದಾಮ್ ಪುರಿಗೆ ಸ್ವಲ್ಪ ಕಲರಾಗಿ ಇರಬೇಕಲ್ವ, ಅದಕ್ಕೋಸ್ಕರ ನೀವು ಆರೆಂಜ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ರೆಡ್ಡು ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಇವತ್ತು ಇದಕ್ಕೆ ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಬಾದಾಮ್ ಪುರಿಗೆ. ನೋಡಿಕೊಂಡು ನೀವು ಕಲರ್ನ ಸೇರಿಸ್ಕೊಳ್ಬೋದು. ನೋಡಿ, ನಾನು ಇನ್ನು ನೀರಂತೂ ಸೇರಿಸ್ಕೊಂಡಿಲ್ಲ, ಹಾಗೆಯೇ ಡಾಲ್ಡಾ ನಾನು ಹಾಕ್ಕೊಂಡಿದ್ದೆ ನೋಡಿ, ಅದರಲ್ಲೇ ನಾನು ಕಲಿಸ್ಕೊಳ್ತಾ ಇದ್ದೀನಿ. ನಂತರ ನೀರು ನೋಡ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ಕೈಗೆ ಹಾಕ್ಕೊಂಡೇ ಕಲಿಸ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾವು ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕಾಗುತ್ತೆ. ಇದು ಒಂದು 3 ರಿಂದ 4 ಅವರಾರು ಚೆನ್ನಾಗಿ ನೆಂದ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಚಿಮ್ಕೊಡ್ಕೊಂಡು ರವೆನ ನಾನು ಕಲಿಸ್ಕೊಳ್ತಾ ಬರ್ತೀನಿ. ನಾವು ಯಾವ ರೀತಿಯಾಗಿ ಕಲಿಸ್ಕೊಳ್ತೀವಿ ನೋಡಿ, ಅಷ್ಟು ನಾವು ಚೆನ್ನಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬಾದಾಮ್ ಪುರಿನ ನಾವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯ ತುಂಬ ಗಟ್ಟಿನೇ ಇರುತ್ತೆ ಇದು, ಆದರೆ ನಾವು ಕಲಿಸ್ಕೊಳ್ಬೇಕಾದ್ರೆ ಗಟ್ಟಿನೇ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕಲಿಸ್ಕೊಂಡ್ಮೇಲೆ ಸಾಫ್ಟಾಗಿ ಬರುತ್ತೆ ಇದು. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇದನ್ನು ನಾವು ಒಂದು 3 ಅವರಾರು ನಾವು ನೆನೆಯೋಕ್ಕೆ ಬಿಡಬೇಕಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಾಫ್ಟ್ ಆಗಿದೆ ಅಲ್ವಾ, ಅಲ್ಲಿ ತನಕ ನೋಡಿ ಅದು ನೆನೆಸ್ಕೊಳ್ತೀನಿ. ಆಮೇಲೆ ನಂತರ ನೋಡಿ ಇದಕ್ಕೆ ನಾನು ಅರ್ಧ ಕೆಜಿಯಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಅರ್ಧ ಕೆಜಿ ಸಕ್ಕರೆಗೆ 1 ಗ್ಲಾಸ್ ನೀರನ್ನ ಹಾಕ್ಕೊಂಡು ಹಾಗೆಯೇ ಬಿಟ್ಬಿಡ್ತೀನಿ. ನೋಡಿ, 1 ಗ್ಲಾಸ್ ನೀರು ಸೇರಿಸ್ಕೊಂಡು ಹಾಗೆಯೇ ಬಿಟ್ಟಿದ್ದೀನಿ ಪಾತ್ರೆಗೆ. ನೆಕ್ಸ್ಟ್ ಇದಕ್ಕೆ ನಾನು ಚಿಕ್ಕ ಚಿಕ್ಕ ಉಳ್ಳೆ ಮಾಡಿ ಇಟ್ಕೊಳ್ತೀನಿ. ಅಲ್ಲಿ ತನಕ ನೋಡಿ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕ ಸೈಜ್ನ ಮಾಡ್ಕೊಂಡಿದ್ದೀನಿ ಬಾದಾಮ್ ಪುರಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಈ ರೀತಿಯಾಗಿ ಹಿಟ್ಟು ನಾದಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಇನ್ನೂ ದೊಡ್ಡದು ಬೇಕಂದ್ರೂ ನೀವು ದೊಡ್ಡ ಸೈಜ್ ಆದರೂ ಮಾಡ್ಕೊಳ್ಬೋದು. ನಾನು ಮೀಡಿಯಮ್ ಆಗಿ ಸೈಜ್ ಮಾಡ್ಕೊಂಡಿದ್ದೀನಿ ಬಾದಾಮ್ ಪುರಿ ಮಾಡ್ಕೊಳ್ಳೋದಕ್ಕೆ. ನೋಡಿ, ಎಲ್ಲ ಉಳ್ಳೆನೂ ಇದೇ ರೀತಿಯಾಗಿ ಮಾಡಿ ಒಂದು ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಲಟ್ಟಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ. ಚಿಕ್ಕದೊಂದು ನಾನು ತೊಗೊಂಡಿದ್ದೀನಿ, ಒಂದು ಉಳ್ಳಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕಿ ನಾನು ಲಟ್ಟಿಸ್ಕೊಳ್ತಾ ಇಲ್ಲ. ಇದಕ್ಕೆ ನಾನು ಅಕ್ಕಿ ಹಿಟ್ಟಿದೆ ನೋಡಿ, ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಲಟ್ಟಿಸ್ಕೊಳ್ತೀನಿ. ಈ ಅಕ್ಕಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಗರಿ ಗರಿಯಾಗಿ ಬರುತ್ತೆ ಬಾದಾಮ್ ಪುರಿ. ಇಲ್ಲ ಅಂತ ಅಂದರೆ ಮೆತ್ತಗಾಗ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಂಡು ಅಂದರೆ ಲಟ್ಟಿಸ್ಕೊಳ್ಬೇಕಾದ್ರೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಮಗೆ ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ದೊಡ್ಡದು ನಾವು ಮಾಡ್ಕೊಳ್ಬೋದು, ಆದರೆ ಜಾಸ್ತಿ ಇದಕ್ಕೆ ಹಿಟ್ಟು ಹಾಕ್ಕೊಳ್ಳೋಂಗಿಲ್ಲ. ನೋಡಿ, ಈ ರೀತಿಯಾಗಿ ನಾನು ಟ್ರ್ಯಾಂಗಲ್ ಶೇಪು ಮಾಡ್ಕೊಳ್ತಾ ಇದ್ದೀನಿ.
ಜಾಸ್ತಿ ಹಿಟ್ಟು ಹಾಕ್ಕೊಂಡ್ಬಿಟ್ರೆ ಎಣ್ಣೆ ಎಲ್ಲ ಬಿಟ್ಕೊಳ್ಬಿಡುತ್ತೆ, ಎಣ್ಣೆ ಹಾಳಾಗುತ್ತೆ. ನೋಡಿ ಇದೇ ರೀತಿಯಾಗಿ ನಾನು ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ನೋಡಿದ್ರಲ್ಲ. ನೆಕ್ಸ್ಟ್ ನೋಡಿ, ಇವಾಗ ನಾನು ಗ್ಯಾಸ್ ಮೇಲೆ ಮೊದಲೇ ನಾನು ಸ್ವಲ್ಪ ನೀರು ಹಾಕಿ ಇಟ್ಕೊಂಡಿದ್ದೆ ನೋಡಿ, ಸಕ್ಕರೆ ಮತ್ತು ನೀರು ಮಿಕ್ಸ್ ಮಾಡಿ ಈಗ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಳ್ತೀನಿ. ಇದು ಪಾಕ ಮಾಡ್ಕೊಳ್ಬೇಕಲ್ವಾ, ಇದು ಒಂದೆಳೆ ಪಾಕ ಬರಬೇಕು, ಅಲ್ಲಿ ತನಕ ನಾನು ಸಕ್ಕರೆನ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ಇನ್ನು ಸಕ್ಕರೆ ಒಂದು ಗ್ಲಾಸ್ ನೀರು ಹಾಕಿದರೂ ಕರಗಿಲ್ಲ. ಇವಾಗ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಡ ಸಕ್ಕರೆನೆಲ್ಲ. ಇದು ಒಂದೆಳೆ ಪಾಕ ಬರೋ ತನಕ ಕುದಿಸ್ಕೊಳ್ಬೇಕು ನೋಡಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೇನು ಬರ್ತಿದೆ ಒಂದೆಳೆ ಪಾಕ. ಚೆಕ್ ಮಾಡ್ಕೊಳ್ಬೇಕೀಗ ನೋಡಿ. ಈಗ ಒಂದೆಳೆ ಪಾಕ ಬಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಬೇಕು ಅಂತಂದರೆ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ನೋಡ್ಕೊಳ್ಬೇಕು ನೋಡಿ. ಈ ಥರ ನಾವು ಕೈಯಲ್ಲಿ ಎತ್ಕೊಂಡ್ರೆ ಒಂದೆಳೆ ಬರಬೇಕು, ಹಾಗೆಯೇ ಒಂದೇ ಕಡೆ ಅದು ಗಂಟಾಗಬೇಕು. ಆ ಥರ ಬಂದರೆ ಇದು ಒಂದೆಳೆ ಪಾಕ ಬಂದಿದೆ ಅಂತ. ನೆಕ್ಸ್ಟ್ ನೋಡಿ, ಈಗ ಗ್ಯಾಸ್ ಮೇಲೆ ನಾನು ಈ ಕಡೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಕಾದಿದೆ. ಈಗ ನಾನು ಮೊದಲೇ ಲಟ್ಟಿಸಿ ಇಟ್ಕೊಂಡಿದ್ದೆ ನೋಡಿ. ಈಗೆಲ್ಲ ನಾನು ಬಾದಾಮ್ ಪುರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕಿದ ತಕ್ಷಣ ಅದು ಯಾವ ಥರ ಉಬ್ತಾ ಇದೆ ಅಂತ ನೀವೇ ನೋಡ್ಬೋದು ನೋಡಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ ಬಾದಾಮ್ ಪುರಿ ನೋಡಿ. ಬೇಗನೆ ಮಾಡ್ಕೊಳ್ಬೋದು ನಾವು ಇದೇ ರೀತಿಯಾಗಿ. ಒಂದ್ಸಲಿ ಕಲಸಿ ಇಟ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಳ್ಬೋದು. ಒಂದ್ಸಲ ನೀವು ಇದೇ ರೀತಿಯಾಗಿ ಮಾಡ್ಕೊಂಡು ನೋಡಿ. ರವೆಯಿಂದ ಮೈದಾದಲ್ಲೇ ಮಾಡ್ಕೊಳ್ತಾ ಇರ್ತೀವಲ್ವಾ, ಈ ರೀತಿಯಾಗಿ ಒಂದ್ಸಲಿ ರವೆಯಿಂದ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೆತ್ತಗೂ ಆಗೋದಿಲ್ಲ, ಕ್ರಿಪ್ಸಿ ಆಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ನೋಡಿ, ಈಗ ಇಷ್ಟು ನಾನು ಕರ್ದೆಲ್ಲ ಇಟ್ಕೊಂಡಿದ್ದೀನಿ ಎಣ್ಣೆಗೆ. ಇವಾಗ ಇದು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಗಟ್ಟಿ ಪಾಕ ಬಂದಿದೆ. ಇವಾಗ ನೋಡಿ, ನಾನು ಒಂದೊಂದೇ ಹಾಕ್ಕೊಂಡೀಗ ಬಿಸಿ ಮಾಡ್ಕೊಳ್ತೀನಿ. ಅಂದರೆ ಸಕ್ಕರೆ ಪಾಕದಲ್ಲಿ ನಾವೀಗ ಹತ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಎಲ್ಲ ಪಾಕ ಇದಕ್ಕೆ ಇಟ್ಕೋಬೇಕಲ್ಲ. ಇಷ್ಟಿಷ್ಟೇ ನಾನು ಸ್ವಲ್ಪ ಎಣ್ಣೆ ಪಾಕದೊಳಗೆ ನೋಡಿ, ಸಕ್ಕರೆ ಪಾಕದೊಳಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ನೋಡಿ. ನೆಕ್ಸ್ಟಿಗೆ ನಾನೀಗ ಇದನ್ನು ಇನ್ನೊಂದು ಪಾತ್ರೆಗೆ ತೆಕ್ಕೊಂಡು ಬಿಡ್ತೀನಿ ನೋಡಿ. ಜಾಸ್ತಿ ಪಾಕನೂ ಕುಡಿಬಾರ್ದು, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಅದು ಪಾಕಕ್ಕೆ ನಾವು ಇಡಬೇಕಾಗುತ್ತೆ ನೋಡಿ. ಇನ್ನೊಂದು ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದೇ ರೀತಿಯಾಗಿ ನಾನು ಎಲ್ಲನೂ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ಇವಾಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ನಾನು ಒಣ ಕೊಬ್ಬರಿನ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಇನ್ನೂ ಇದಕ್ಕೆ ಬಾದಾಮ್ ಚೂರು, ಗೋಡಂಬಿ ಚೂರು ಎಲ್ಲನೂ ಹಾಕ್ಕೊಳ್ಬೋದು ಬೇಕಂದರೆ. ನಾನು ಇದಕ್ಕೆ ಒಣ ಕೊಬ್ಬರಿನ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಿಷ್ಟಾದರೆ ಆಯ್ತು ಇದ್ರದ್ದು ಕೆಲಸ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬಾದಾಮ್ ಪುರಿ. ನೋಡಿದ್ರಲ್ಲ ಯಾವ ರೀತಿಯಾಗಿ ಬಾದಾಮ್ ಪುರಿ ಇವತ್ತು ನಾನು ದಸರಾ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.